ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಕಾವ್ಯ. ನಾನಿವತ್ತು ಕ್ಯಾಪ್ಸಿಕಮ್ ರೈಸ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟಿಫನ್ನಿಗೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಬೀನ್ಸು, ಕ್ಯಾಪ್ಸಿಕಮ್ಮು, ಬಟಾಣಿ, ಹಸಿ ಬಟಾಣಿ, ಕ್ಯಾರೆಟು, ಆಲೂಗಡ್ಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಹಸಿಮೆಣಸು, ಟೊಮೊಟೊ, ಕರಿಬೇವು, ಪಲಾವ್ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಮಸಾಲೆ ಐಟಮ್ಗಳು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿಮೆಣಸು, ಚಕ್ಕೆ, ಏಲಕ್ಕಿ, ಲವಂಗ, ಸ್ವಲ್ಪ ಕಾಯಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಕಾಯಿ ಹಾಕೋದ್ರಿಂದ ಸ್ವಲ್ಪ ರುಚಿಯಾಗಿರುತ್ತೆ. ನಿಮಗೆ ಕಾಯಿ ಇಲ್ಲ ಶೇಂಗಾ ಕೂಡ ಯೂಸ್ ಮಾಡ್ಬೋದು. ಆಮೇಲಿಲ್ಲ ರೈಸ್ ಮಾಡುವಾಗ ಮೊಸರು ಕೂಡ ಯೂಸ್ ಮಾಡ್ಬೋದು. ಅಕ್ಕಿನೂ ನೆನೆಸಿಟ್ಕೊಂಡಿದ್ದೀನಿ. ಬನ್ನಿ ಒಂದು ಕುಕ್ಕರಿಗೆ ಮೊದಲು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಿಬಿಟ್ಟು ಅದೊಂದು ಸ್ವಲ್ಪ ಕಾಯ್ದಾಗಕ್ಕೂ 2 ನಿಮಿಷ ಕಾಯೋಕ್ಕೂ ಅದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಪಲಾವಿನ ಸೊಪ್ಪು ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಆದರೆ ಸಾಕು. ಅದಕ್ಕೆ ಈಗ ಚಕ್ಕೆ, ಏಲಕ್ಕಿ, ಲವಂಗ, ನಾನು ಮಸಾಲೆಗೂ ಸ್ವಲ್ಪ ಹಾಕಿರೋದ್ರಿಂದ ಇದಕ್ಕೂ ಸ್ವಲ್ಪ ಹಾಕೊಳ್ತೀನಿ ಅಷ್ಟೇ. ನಾನು ಇಷ್ಟನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಈರುಳ್ಳಿ ಹಾಕಿಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನಾನು. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಆಗಿದೆ ಫ್ರೈ ಆಲ್ರೆಡಿ. ಅದಕ್ಕೆ ಟೊಮೊಟೊ ಮತ್ತು ಹಸಿಮೆಣಸು ಹಾಕ್ಬಿಟ್ಟು ಇದನ್ನು ಕೂಡ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ನೀವು ಯಾವುದೇ ಪದಾರ್ಥ ಹಾಕಿದರೂ ಕೂಡ ಅದನ್ನ ಒಂದು 4-5 ನಿಮಿಷದ ಫ್ರೈ ಮಾಡಿಕೊಂಡ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗೆಲ್ಲ ತರಕಾರಿ ಎಲ್ಲ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀರೋದು ನಾನು. ಹೀಗೆಲ್ಲದನ್ನು ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ತೀನಿ ಸ್ವಲ್ಪ ಹೊತ್ತು. ತುಂಬ ಫ್ರೈ ಮಾಡಿದಷ್ಟು ರುಚಿ. ನೋಡಿ, ಇವಾಗೆಲ್ಲ ಆಲ್ರೆಡಿ ಫ್ರೈ ಆಗಿದೆ. ಈಗ ಅದಕ್ಕೆ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಬನ್ನಿ ಮತ್ತೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಈಗಿಂದ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಸ್ವಲ್ಪ ತರಕಾರಿ ಎಲ್ಲ ಉಪ್ಪು ಹಿಡಿಲಿ ಅಂತ. ಇದನ್ನು ಸ್ವಲ್ಪ ಫ್ರೈ ಆಗಿಬಿಟ್ಟು ತೊಳೆದ್ಬಿಟ್ಟು ನೀರೆಲ್ಲ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ನಿಮಗೆ ಅಂದಾಜು ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಆಲ್ಮೋಸ್ಟ್ ಒಂದು ಎಲ್ಲರಿಗೂ ಸ್ವಲ್ಪ ಅಂದಾಜು ಇರುತ್ತಲ್ವ, ಆ ಅಂದಾಜು ಮೇಲೆ ನೀರು ಹಾಕ್ಕೊಳ್ಳಿ ನೀವು. ನಾನು ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ. ನಾವೆಲ್ಲ ಅಂದಾಜು ನೋಡ್ಕೊಂಡ್ಬಿಡ್ತೀವಿ ನೀರು. ಈಗ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಲ್ವ 1 ಕಪ್ಪು ರೈಸ್ ಇಟ್ಟರೆ ಎಷ್ಟು ನೀರು ಹಾಕಬೇಕು ಅಂತ. ನೋಡಿ, ಆಲ್ರೆಡಿ ಇದು ಕುದೀತಾ ಇದೆ ಅಲ್ವಾ. ಫುಲ್ಲು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇವಾಗಲೇ ನೀವು ಸ್ವಲ್ಪ ಉಪ್ಪು ಖಾರನ ನೋಡಿಕೊಂಡ್ರೆ ಬೆಟರು. ನಾನು ಹೇಳ್ದಂಗೆ ಇದಕ್ಕೆ ಈಗ ಮೊಸರು ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಮೊಸರು ಆ್ಯಡ್ ಮಾಡಲ್ಲ. ನೋಡಿ, ಇವಾಗ ಅಕ್ಕಿ ತೊಳೆದಿರ್ತೀನಲ್ವ, ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದ್ಸಲ ಸ್ವಲ್ಪ ತಿರ್ಸ್ಬಿಟ್ಟು ಮುಚ್ಚಿಬಿಡೋಣ. ಮುಚ್ಚಿ 2 ವಿಷಲ್ ಕೂಗಿಸಿದ್ರೆ ಸಾಕು. ಮತ್ತು ಜಾಸ್ತಿ ಕೂಗ್ಸೋಕೆ ಹೋಗೋದು ಬೇಡ. ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.